ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಿಮಗೆ ಒಂದು ಶುಭ ಸುದ್ದಿ ಅಂತ ಹೇಳಬಹುದು. 3 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಉದ್ಯೋಗಗಳ ನೇಮಕಾತಿ ಆಗ್ತಿರ್ಲಿಲ್ಲ. ಈಗ ನೇಮಕಾತಿಗಳ ಒಂದು ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿನ್ನೆ ನೋಡಬಹುದು ನಾವು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಬೆಂಗಳೂರು ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ಅಂತ ಹೇಳಬಹುದು. ಸ್ನೇಹಿತರೆ, ಅದಕ್ಕಾಗಿ ಇವತ್ತು KE ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಇವತ್ತು ಉದ್ಯೋಗಗಳ ನೇಮಕಾತಿ ಅಂತ ಹೇಳಬಹುದು. ಪ್ರೀತಿಯ ಸ್ನೇಹಿತರೆ, ಸೋಲು ಗೆಲುವು ಎನ್ನುವುದು ಒಂದು ಮುಖದ 2 ನಾಣ್ಯಗಳು. ಯಾರೆಲ್ಲ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಳ್ಳುವ ಅರ್ಹ ಅಭ್ಯರ್ಥಿಗಳು, ನಿಮ್ಮ ಒಂದು ಕನಸು ನನಸಾಗಲಿ ಅಂತ ಹೇಳುತ್ತೇನೆ ಸ್ನೇಹಿತರೆ. ಯಾಕಪ್ಪ ಅಂದರೆ KE ಅವರ ಪ್ರೊಸೆಸ್ ಯಾವ ರೀತಿ ಇರುತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಒಂದು ಅಧ್ಯಯನ ನಿರಂತರವಾಗಿರಲಿ, ಯಾವುದೇ ಒಂದು ಗೊಂದಲಕ್ಕೆ ಈಡಾಗದೆ ನಿಮ್ಮ ಅಭ್ಯಾಸವು ನಿರಂತರವಾಗಿರಬೇಕು ಸ್ನೇಹಿತರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಒಂದು ಉತ್ತಮ ರೀತಿಯಲ್ಲಿ ಎಕ್ಸಾಮನ್ನು ನಡೆಸುತ್ತದೆ ಸ್ನೇಹಿತರೆ. ಅದಕ್ಕಾಗಿ ಬಹಳ ದಿನಗಳ ಒಂದು ಕಾಲಾವಕಾಶ ಇರುವುದಿಲ್ಲ. ಅದಕ್ಕಾಗಿ ನಿಮ್ಮ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಿ. ಯಾವುದೇ ಕೋಚಿಂಗ್ ಕ್ಲಾಸ್ ಆಗಲಿ ಮತ್ತಿತರೆ ಆಗಲಿ ಯಾವುದಕ್ಕೂ ಸಹ ಗಮನ ಕೊಡಬೇಡಿ. ಕೇವಲ ನಿಮ್ಮ ಒಂದು ಪಠ್ಯಪುಸ್ತಕಗಳ ಒಂದು ಸಿಲೆಬಸ್ ಪ್ರಕಾರ ನೀವು ಓದಬೇಕು. ಯಾಕಂದರೆ ಈಗ ನಿಮಗೆ ಕಾಲಾವಕಾಶ ಇಲ್ಲ ಸ್ನೇಹಿತರೆ. ಯಾಕಪ್ಪ ಅಂದರೆ ನಾನು ಪದೇ ಕೋಚಿಂಗ್ ಸೆಂಟರ್ಗೆ ಯಾಕೆ ಹೋಗ್ಬಾರ್ದಂದರೆ ಇಲ್ಲಿ ನಿಮಗೆ ಕಾಲಾವಕಾಶ ಇರೋದು ಕಡಿಮೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಸಿಲೆಬಸ್ ಕವರ್ ಆಗುವುದಿಲ್ಲ. ಪ್ರೀತಿಯ ಸ್ನೇಹಿತರೆ, ಇಲ್ಲಿವರೆಗೂ ಪೊಲೀಸ್ ಇಲಾಖೆಯಿಂದ PSI ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿವರೆಗೂ ನಡೆಸಿರುವ ಒಂದು ಕ್ವಶನ್ ಪತ್ರಿಕೆಗಳನ್ನು ದಿನನಿತ್ಯ 1ರಿಂದ 2, 3, 4, 5ರವರೆಗೆ ನೀವು ಬಿಡಿಸ್ತಾ ಇರಬೇಕು. ಆವಾಗ ನಿಮಗೆ ಯಾವ ರೀತಿ ಕ್ವಶನ್ ಬಂದಿದೆ ಅಂತ ನಿಮ್ಗೆ ಅರ್ಥ ಆಗ್ತದೆ. ಇಲ್ಲಿ ನೀವು ಕೋಚಿಂಗ್ ಸೆಂಟರ್ ಈಗ ಕೋಚಿಂಗ್ ಹೋದರೆ ನಿಮಗೆ ಸಮಯದ ಅವಕಾಶ ಇರುವುದಿಲ್ಲ. ಕೇವಲ ಮುಂದಿನ ಅಂದರೆ 8ನೇ ತಿಂಗಳಲ್ಲಿ ಅಂದರೆ 2ನೇ ತಾರೀಕು ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಅಂತ ಹೇಳಿದರೆ ಆಲ್ರೆಡಿ. ಅದಕ್ಕಾಗಿ ನಿಮಗೆ ಕಾಲಾವಕಾಶ ತುಂಬ ಕಡಿಮೆ ಅಂತ ಹೇಳ್ಬೋದು. ಅದಕ್ಕೆ ಯಾರೆಲ್ಲ ಅವಕಾಶಗಳಿಂದ ವಂಚಿತವಾಗಿದ್ದೀರಾ ಹಿಂದಿನ ದಿನಗಳಲ್ಲಿ, ಈಗ ನಿಮಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಪೊಲೀಸ್ ಇಲಾಖೆಯಲ್ಲಿ. ಈ ಪೊಲೀಸ್ ಇಲಾಖೆಯಲ್ಲಿ ನೀವು ನೇಮಕಾತಿಗಳ ಒಂದು ಭರ್ಜರಿ ನೇಮಕಾತಿ, ಅದೇ ರೀತಿ ನೇಮಕಾತಿ ಪ್ರೊಸೆಸ್ ಸಹ ಸ್ಪೀಡಾಗಿರುತ್ತೆ ಸ್ನೇಹಿತರೆ. ನೀವು ಎಕ್ಸಾಮ್ ಬರೆದ ಒಂದು 30 ದಿನದೊಳಗಡೆ ನೀವು ಪೊಲೀಸ್ ಆಗ್ತಿರಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತದೆ ಅಂತ ಹೇಳ್ಬೋದು. ಅದಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಉತ್ತಮವಾದ ಎಕ್ಸಾಮ್ ನಡೆಸ್ತಾ ಆ ಎಕ್ಸಾಮ್ ಕಡೆ ನೀವು ಗಮನ ಕೊಡಿ. ಯಾವುದೇ ಒಂದು ಊಹಾಪೋಹಗಳಿಗೆ ಕಾಲಾವಕಾಶ ಕೊಡಬೇಡಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕಲ್ಯಾಣ ಕರ್ನಾಟಕ ವೃತ್ತದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಮಾಡುವ ಸಂಬಂಧ ಈ ಅಧಿಸೂಚನೆ ಹೊರಡಿಸಲಾಗಿದೆ ಸ್ನೇಹಿತರೆ. ಈ ಅಧಿಸೂಚನೆ ನೋಡಬಹುದು. ಇಲ್ಲಿ ಹುದ್ದೆಗಳ ವಿವರ ನೋಡಿದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್, ಇಲ್ಲಿ ವೇತನ ಸಹ ಕೊಟ್ಟಿದ್ದಾರೆ. ಇದನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಬೇಸಿಕ್ ಎಷ್ಟಿದೆಯಪ್ಪ ಅಂದರೆ 37,500 ಇದೆ ಸ್ನೇಹಿತರೆ. ಅದಕ್ಕಾಗಿ ಸ್ಟಾರ್ಟಿಂಗ್ ಒಂದು ಸ್ಯಾಲ್ರಿ ಅಂತ ಹೇಳ್ಬೋದು 37,500. ಇಲ್ಲಿ ನೇರ ಪುರುಷರು 398 ಹುದ್ದೆಗಳು ಪುರುಷರಿಗಾಗಿ ಇದ್ದಾವೆ ಸ್ನೇಹಿತರೆ. ಅದಕ್ಕೆ ನೇರ ಮಹಿಳೆ ನೇಮಕಾತಿ, ಮಹಿಳೆಯರು ಕಲ್ಯಾಣ ಕರ್ನಾಟಕದಲ್ಲಿ ಇರುವ 33 ನೇಮಕಾತಿಗಳು ಒಂದು ಅಂತ ಹೇಳ್ಬೋದು. ಅದೇ ರೀತಿ ಸೇವಾ ನಿರಂತರ ಪುರುಷರು 46, ಸೇವಾ ನಿರಂತರ ಮಹಿಳೆ 14, ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 5 ಪೋಸ್ಟ್ಗಳು ನೇಮಕಾತಿ. ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ 596 ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ ಸ್ನೇಹಿತರೆ. ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಾದ್ರೆ ಅವರಿಗೆ ವಿದ್ಯಾರ್ಹತೆ ಯಾವುದಾಗಿರ್ತಂದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಸ್ನೇಹಿತರೆ. ಇಲ್ಲಿ ಯಾರೆಲ್ಲ PUCಯನ್ನು ಮುಗಿಸಿರ್ತಿರಲ್ಲ, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅದೇ ರೀತಿ ಎಲ್ಲ ಅರ್ಹತೆಗಳನ್ನು ಹೊಂದಿರುವುದು ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಅದಕ್ಕಾಗಿ ಈ ನಿರುದ್ಯೋಗ ಸಮಸ್ಯೆದ ಮಧ್ಯೆ 596 ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ ಅಂತ ಹೇಳಬಹುದು. ಈ ಕರ್ನಾಟಕ ರಾಜ್ಯದಲ್ಲಿ 2,80,000ಕ್ಕಿಂತ ಅಧಿಕ ಹುದ್ದೆಗಳ ಖಾಲಿ ಇದ್ದಾವೆ ಸ್ನೇಹಿತರೆ, ವಿವಿಧ ಇಲಾಖೆಗಳು ಅಂತ ಹೇಳ್ಬೋದು. ಇವತ್ತು ಪೊಲೀಸ್ ಇಲಾಖೆಯಿಂದ 596, ಕಲ್ಯಾಣ ಕರ್ನಾಟಕದಲ್ಲಿ 3,395 ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಆರಂಭಗೊಂಡಿವೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಒಂದು ಅಭ್ಯಾಸವು ನಿರಂತರವಾಗಿರಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷಗಳು ಮತ್ತು ಅದೇ ರೀತಿ ಪ್ರವರ್ಗ 1, ಪ್ರವರ್ಗ 2A,
2B ಥರ್ಡ್ ಬಿ ಎಲ್ಲ ಅಭ್ಯರ್ಥಿಗಳಿಗೆ 35 ವರ್ಷಗಳಾಗಿತ್ತು ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಓದುವುದ್ರ ಕಡೆ ಗಮನ ಕೊಡಿ. ಇದೊಂದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. 35 ವರ್ಷವರೆಗೂ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ಚೆನ್ನಾಗಿ ಓದುವ ಕಡೆ ಗಮನ ಕೊಡಿ. ಸೇವಾನಿರಂತರ ಪುರುಷ ಮಹಿಳೆಯರು ಅಂದರೆ ಯಾರೆಲ್ಲ ಸಾಮಾನ್ಯ ಅರ್ಹತೆ ಸೇವಾನಿರತ ಪುರುಷರ ಹತ್ರ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇವಾನಿರತರಿದ್ದರೆ 40 ವರ್ಷಗಳವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಒಂದು ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತಾ, ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಅರ್ಜಿ ಸಲ್ಲಿಸುವ ಆನ್ಲೈನ್ ಮುಖಾಂತರ ಅರ್ಜಿ ಯಾವಾಗ ಪ್ರಾರಂಭಗೊಳ್ತಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದು ಈ 8/6/2026 ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3/7/2026 ಕಾಲಾವಕಾಶ ಇದೆ ಸ್ನೇಹಿತರೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಅಂದರೆ 4/7/2026 ಕೊನೆಯ ದಿನಾಂಕವಾಗಿರುತ್ತೆ ಸ್ನೇಹಿತರೆ. ಕೇವಲ ನಿಮಗೆ 1 ತಿಂಗಳ ಅವಕಾಶ ಇದೆ ಅಂತ ಹೇಳಬಹುದು. ಅದಕ್ಕಾಗಿ ನಿಮ್ಮ ಅಭ್ಯಾಸದ ಕಡೆ ನಿರಂತರವಾದ ಒಂದು ಗಮನ ಇರಲಿ. ಅದೇ ರೀತಿ ಸಾಮಾನ್ಯ ಇಲ್ಲಿ ಸ್ಪರ್ಧೆ ಶುಲ್ಕ ಎಷ್ಟಿರುತ್ತೆ ಅಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳಿಗೆ ಅಂದರೆ ಪ್ರವರ್ಗ 2A 2B ಥರ್ಡ್ ಬಿ ಅವರಿಗೆ 750 ರೂಪಾಯಿ ಇರುತ್ತೆ. ಪಾವತಿ ಶುಲ್ಕವನ್ನು ಹಿಂದಿರಿಸಲಾಗುವುದಿಲ್ಲ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಅವಕಾಶ ಇರುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ, ನೀವು ಯಾವ ರೀತಿ ಇಲ್ಲಿ ನೋಡಿ ಮತ್ತು ಅದೇ ರೀತಿ ಸಿಲೆಬಸ್ ಏನು ಕೊಟ್ಟಿದ್ದಾರೆ. ಸಿಲೆಬಸ್ ಏನು ಭಾಳ ಇರಲಿಲ್ಲ ಸ್ನೇಹಿತರೆ. ನೀವು ಚೆನ್ನಾಗಿ ಓದು ಕಡೆ ಲಿಖಿತ ಪರೀಕ್ಷೆ ಅಂತ ಸಾಮಾನ್ಯ ಜ್ಞಾನ ವಿಜ್ಞಾನ ಭೂಗೋಳ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನದ ಬಗ್ಗೆ ಒಟ್ಟಾರೆಯಾಗಿ ಕ್ವಶನ್ಗಳು 12 ಕ್ವಶನ್ಸ್ ಇರ್ತವೆ ಸ್ನೇಹಿತರೆ. ಇಲ್ಲಿ ಒಟ್ಟು ಅಂಕಗಳು ಸಹ 12 ಆಗಿರ್ತವೆ. ಇಲ್ಲಿ ಮತ್ತು ಅವಧಿ ಇರ್ತದೆ ಸ್ನೇಹಿತರೆ 1.5 ತಾಸು ಅಂತ ಹೇಳ್ತೀವಿ. ಅದಕ್ಕಾಗಿ ನಿಮ್ಮ ಒಂದು ಮೆರಿಟ್ ಅಂದರೆ ಇಲ್ಲಿ ಪೊಲೀಸ್ ಆಗಬೇಕಾದ್ರೆ ಮಿನಿಮಮ್ ನೀವು 80ರವರೆಗೆ ನೀವು ಸ್ಕೋರ್ ಮಾಡಲೇಬೇಕು ಸ್ನೇಹಿತರೆ. ಇವತ್ತಿನ ಒಂದು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಯುಗದಲ್ಲಿ 80 ಮಾಡಿದರೆ ನೀವು ಶೇಪ್ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾಕಂದರೆ 70 ಮಾಡಿದರೂ ಸಹ ಆಗುವ ಚಾನ್ಸಸ್ ಇಲ್ಲ. ಯಾಕಂದರೆ KE ಒಂದು ಎಕ್ಸಾಮ್ ನೀವು ನೋಡ್ಬೋದು, ಕಾಂಪಿಟೇಷನ್ ಭಾಳ ಇರ್ತದೆ. ಅದಕ್ಕಾಗಿ ಚೆನ್ನಾಗಿ ಓದಬೇಕು. ಓದೋದ್ರ ಕಡೆ ಇವೆಲ್ಲ ಗೌರ್ಮೆಂಟ್ ಪಠ್ಯಪುಸ್ತಕ 1ರಿಂದ 3 ಸಲ ನೀವು ಕಂಪಲ್ಸರಿ ಓದಿರಲೇಬೇಕು. ಯಾವುದು ಬುಕ್ ಓದ್ತೀವಿ ಅಂದ್ರೆ ಆಗಲ್ಲ ಸ್ನೇಹಿತರೆ. KE ಫೋಕಸ್ ಮಾಡೋದು ಗೌರ್ಮೆಂಟ್ ಪಠ್ಯಪುಸ್ತಕದಿಂದ ಅವರು ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಿರ್ತಾರೆ. ಅದಕ್ಕಾಗಿ ನೀವು ಗೌರ್ಮೆಂಟ್ ಪಠ್ಯಪುಸ್ತಕಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಆನಂತರ ನಿಮ್ಮ ಹತ್ರ ಒಳ್ಳೊಳ್ಳೆ ಪುಸ್ತಕ ಅಂದರೆ ಎಕ್ಸಾಂಪಲು ಆರ್ ಮಂಜುನಾಥ್ ಅವರ ಒಂದು ಇತಿಹಾಸ ಬುಕ್ ಆಗಿರ್ಬೋದು, ಅದೇ ರೀತಿ ಸಂವಿಧಾನ ಗಂಗಾಧರ್ ಸರ್ದಾಗಿರ್ಬೋದು ಅಥವಾ KM ಸುರೇಶ್ ಸರ್ ಅವರದಾಗಿರ್ಬೋದು, ಅದೇ ರೀತಿ PC ಪೊಲೀಸ್ ಒಂದು ವಿವರಣಾತ್ಮಕ ಪತ್ರಿಕೆಗಳು KM ಸುರೇಶ್ ಸರ್ ಅವರು ಫಾಲೋ ಮಾಡಬೇಕು ಸ್ನೇಹಿತರೆ. ಯಾಕಪ್ಪ ಅಂದರೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತೀವಿ. ಅವರೊಂದು ಅನುಭವದ ಮೇರೆಗೆ ಕ್ವಶ್ಚನ್ ಪೇಪರನ್ನು ವಿವರಣೆ ಸಹಿತವಾಗಿ ಬಿಡಿಸಿರ್ತಾರೆ. ಅದಕ್ಕಾಗಿ KM ಸುರೇಶ್ ಸರ್ ಅವರ ಒಂದು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಫಾಲೋ ಮಾಡಬೇಕು. ಮಾರ್ಕೆಟಲ್ಲಿ ಹಲವಾರು ಪ್ರಶ್ನೆ ಪತ್ರಿಕೆಗಳಿವೆ. ನಾನು KM ಸುರೇಶ್ ಸರ್ ಪತ್ರಿಕೆಗಳು ಯಾಕೆ ಹೇಳ್ತೀನಪ್ಪ ಅಂದರೆ ಅವರು ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಕೊಟ್ಟಿರ್ತಾರೆ. ಅದಕ್ಕಾಗಿ ಚೆನ್ನಾಗಿ ಕೊಟ್ಟಿರ್ತಾರೆ. ಅವರನ್ನು ಫಾಲೋ ಮಾಡಿ. ಅದೇ ರೀತಿ ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್ಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಮಾಡಿಸಿಟ್ಟ ಒಂದು ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು. ಅದಕ್ಕಾಗಿ ಅದನ್ನು ಫಾಲೋ ಮಾಡಿ. ಸ್ಪರ್ಧಾ ವಿಜೇತ ಒಂದು ಬಿಟ್ಟು ಮತ್ತು ಅದರ ಜೊತೆಗೆ ನೀವು ಪ್ರಜಾವಾಣಿ ಪತ್ರಿಕೆ ಸಹ ನೀವು ಫಾಲೋ ಮಾಡ್ಬೋದು. 3 ತಿಂಗಳಿಂದ ಅಂದರೆ ಈ ಜನವರಿಯಿಂದ ನೀವು ಇಲ್ಲಿವರೆಗೂ ಕರೆಂಟ್ ಅಫೇರ್ಸ್ ಫಾಲೋ ಮಾಡಬೇಕು. ಮತ್ತು ಇಲ್ಲಿನಿಂದ ಮತ್ತು ನೀವು ಪರೀಕ್ಷೆ ಮುಗಿಯುವವರೆಗೂ ನೀವು ಓದ್ತಾ ಇರ್ಬೇಕು ಸ್ನೇಹಿತರೆ ಕರೆಂಟ್ ಅಫೇರ್ಸು. ಯಾಕಂದರೆ ಕರೆಂಟ್ ಅಫೇರ್ಸಿಂದ KE ಅವರು ಕರೆಂಟ್ ಅಫೇರ್ಸ್ಗೆ ಫೋಕಸ್ ಮಾಡೋದು, ಅದರ ಜೊತೆಗೆ ಮೆಂಟಲ್ ಎಬಿಲಿಟಿಯನ್ನು ಫೋಕಸ್ ಮಾಡ್ತಾರೆ. ಇತಿಹಾಸ ಎಲ್ಲ ಸಬ್ಜೆಕ್ಟು ಕವರ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಸಬ್ಜೆಕ್ಟ್ಗಳಿಗೆ ಹಿಡಿತಿರಬೇಕು. ಆವಾಗ ನೀವು ಒಂದು 80ರಿಂದ ಸ್ಕೋರ್ ಮಾಡಿದರೆ ನೀವು ಆಗುವ ಚಾನ್ಸಸ್ಸು ಜಾಸ್ತಿ ಇರ್ತದೆ ಅಂತ ಹೇಳ್ತಾ, ಪ್ರೀತಿಯ ಸ್ನೇಹಿತರೆ, ದಿನನಿತ್ಯ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಪೊಲೀಸ್ ಇಲಾಖೆ ಬಗ್ಗೆ ನಾನು ಕ್ವಶನ್ಸು ಅಂದರೆ ಓಲ್ಡ್ ಕ್ವಶನ್ ಪೇಪರ್ ನಾನು ಬಿಡಿಸ್ತಾ ಇರ್ತೀನಿ. ನೀವು ನನಗೆ ಫಾಲೋ ಮಾಡಿದರೆ ನಾನು ದಿನನಿತ್ಯ 1 ತಾಸಾಗಿ 2 ತಾಸಾಗಿರ್ಬೋದು ನಾನು ಕ್ವಶನ್ ಪೇಪರ್ಸ್ನ ಬಿಡಿಸಿ ನಿಮ್ಗೆ ಯಾವ ರೀತಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೋ ಅಂತ ಹೇಳ್ತಾ ನಿಮ್ಮ ಮುಂದೆ ನಾನು ಬಿಡ್ತಾ ಇರ್ತೀನಿ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಒಂದು
ಎಸ್.ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅಧ್ಯಯನ ನಿರಂತರವಾಗಿರಲಿ. ಯಾವುದೇ ಕೋಚಿಂಗ್ ಸೆಂಟರ್ಗೆ ನೀವು ಇವತ್ತಿನಿಂದ ಯಾವುದೇ ಹೋಗಬೇಡಿ ಸ್ನೇಹಿತರೆ. ನಿಮ್ಮ ಪುಸ್ತಕ ಆಯಿತು, ನೀವಾಯಿತು. ಯಾಕೆ ಕೋಚಿಂಗ್ ಕೊಡೋದಪ್ಪ ಅಂದರೆ ಈಗ ಸಮಯ ಇಲ್ಲ, ಸಮಯದ ಅವಕಾಶ ಕಡಿಮೆ ಇದೆ. ನೀವು ದಿನನಿತ್ಯ ಫೋನು ಬಳಕೆ ಸಹ ಕಡಿಮೆ ಮಾಡಿ. ಫೋನ್ ಬಳಕೆಯಿಂದ ನಿಮ್ಮ ಸ್ಟಡಿ ಡಿಸ್ಟರ್ಬ್ ಆಗ್ತದೆ. ಅದಕ್ಕಾಗಿ ನೀವು ಫೋನು ಸಹ ಅತಿ ಕಡಿಮೆ ಬಳಕೆ ಮಾಡಿ. ಯಾವಾಗಾದರೂ ಊಟದ ಸಮಯದಲ್ಲಿ ಯಾವಾಗಾರ ಬೋರ್ ಆದಾಗ ನೀವು ನಿರಂತರವಾಗಿ ಒಂದು ಲೈಬ್ರರಿ ಆಗಲಿ ಅಥವಾ ನಿಮ್ಮ ಓದುವ ಕೋಣೆ ಆಗಲಿ 12 ತಾಸಿಗಿಂತ ಜಾಸ್ತಿ ಓದಲೇಬೇಕು. ಯಾಕಂದರೆ ಇಲ್ಲಿ ಸಮಯದ ಅಭಾವ ಇದೆ. ಅದಕ್ಕಾಗಿ ನೀವು ಚೆನ್ನಾಗಿ ನಿರಂತರ ಯಾವುದೇ ಕ್ವಶನ್ ಕೇಳಿದರೂ ಸಹ ನಿಮಗೆ ಹೇಳಕ್ಕೆ ಬರಬೇಕು. ಕೇವಲ ಊಹಾಪೋಹಗಳ ಉತ್ತರಗಳಿಂದ ನೀವು ಇಲ್ಲಿ ಜಾಬ್ ತೊಗೊಳಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕಾಗಿ 80ಕ್ಕಿಂತ ಅಧಿಕ ಜಿಲ್ಲಾವಾರು ನೇಮಕಾತಿ ಇರ್ತದೆ. ಅದಕ್ಕಾಗಿ ಅದೃಷ್ಟವಂತರು ಕೆಲವೊಬ್ಬರು ಇರ್ತಾರೆ. ಅದಕ್ಕಾಗಿ ಅದೃಷ್ಟವಂತರ ಜೊತೆಗೆ ನೀವು ಕೈ ಜೋಡಿಸಬೇಕಾದ್ರೆ ನೀವು ಚೆನ್ನಾಗಿ ಓದಬೇಕು. ಅದೃಷ್ಟವಂತರು ಯಾರೂ ಇರೋದಿಲ್ಲ, ಆದರೆ ಒಂದೊಂದು ಸಲ ಅದು ಹೇಳಕ್ಕೆ ಬರಲ್ಲ ಸ್ನೇಹಿತರೆ. ಅದಕ್ಕಾಗಿ ನಿರಂತರವಾದ ಒಂದು ಅಭ್ಯಾಸ ಇರಬೇಕು. ಅದೇ ರೀತಿ ಋಣಾತ್ಮಕ ಮೌಲ್ಯವಿರ್ತದೆ ಸ್ನೇಹಿತರೆ. ಈ ಋಣಾತ್ಮಕವು ಸಹ ಒಂದು 20 ಅಂದರೆ 4 ತಪ್ಪಿದ್ರೆ 1 ಅಂಕ ಕಳೀತಾರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಚೆನ್ನಾಗಿ ಸ್ಟಡಿ ಮಾಡಬೇಕು. ಒಂದೊಂದು ಮಾರ್ಕ್ಸಿನಲ್ಲಿ ಉದ್ಯೋಗಗಳು ಕಳೆದುಕೊಂಡ ನಮ್ಮ ಸ್ನೇಹಿತರಿದ್ದಾರೆ. ಅದಕ್ಕಾಗಿ ನಿಮಗೆ ಮುಂದಿನ ದಿನಗಳು ಈ ರೀತಿ ಆಗಬಾರ್ದು ಅಂತ ಹೇಳ್ತಾ, ನಮ್ಮ ಎಸ್.ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಎಲ್ಲರೂ ಸಿವಿಲ್ ಪೊಲೀಸ್ಗಳಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.